Hi everyone, I am Shilpa Shri SL. Welcome to Samruddhi Coaching Academy. Today we are going to study about relations and functions. Okay. Now first we have to study what is relation. Okay. Here is relation. Okay. Now relation is a connection between the elements of two or more sets is relation. Okay. Andre two or more sets. Okay. Now two or more sets. Here ಟೂ ಸೆಟ್ಸ್ ಇದೆ, ಎ ಮತ್ತು ಬಿ ಅಂತ ಟೂ ಸೆಟ್ಸ್ ಇದೆ. ಈ ಎರಡು ಸೆಟ್ಸಲ್ಲಿರುವಂಥ ರಿಲೇಷನ್ಸು ಏನು ರಿಲೇಷನ್ ಇದೆ ಓಕೆನಾ, ಈ ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ ಆ್ಯಂಡ್ ಬಿ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗೂ ಏನು ರಿಲೇಷನ್ ಇದೆ ಅಂತ ತೋರಿಸ್ತೀವಲ್ಲ, ದಟ್ ಈಸ್ ವಾಟ್ ರಿಲೇಷನ್. ಓಕೆ, ಹಿಯರ್ ಫಸ್ಟು ಎ ಸೆಟ್ ಕೊಟ್ಟಿದ್ದಾರೆ. ಏನಿದೆ ಎ ಸೆಟ್ಟು? 2, 5, 7, 8, 10, 13. ಇಟ್ ಈಸ್ ಸೆಟ್ ಎ. ದೆನ್ ಸೆಟ್ ಬಿ ಇದೆ 1, 2, 3, 4, 5. ದೆನ್ ರಿಲೇಷನ್ ಕೊಟ್ಟಿದ್ದಾರೆ ಏನು? ಎಕ್ಸ್ ವೈ ಸಚ್ ದಟ್ ಆರ್ಡರ್ ಪೇರ್ ಎಕ್ಸ್ ವೈ ಅಂದರೆ ನಾವು ಬರೆಯುವಂಥ ಎಲಿಮೆಂಟ್ಸು ಆರ್ಡರ್ಡ್ ಪೇರ್ ಆಗಿರಬೇಕು, ಎಕ್ಸ್ ಮತ್ತು ವೈ ಫಾರ್ಮಲ್ಲೇ ಇರಬೇಕು. ದೆನ್ ಎಕ್ಸ್ ಇಸ್ ಈಕ್ವಲ್ ಟು 4y - 3 ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ವೈ ಬಿಲಾಂಗ್ಸ್ ಟು ಬಿ. ಇದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತೇಳಿ ಕರಿತೀವಿ. ದೆನ್ ಹಾಗಾದರೆ ನಾವು ಇದನ್ನು ನಮಗೆ ಕೊಡೋದು ಯಾವ ಥರ ಕೊಡ್ತಾರೆ ಅಂದರೆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು? ರೋಸ್ಟರ್ ಫಾರ್ಮಲ್ಲಿ ರಿಅರೇಂಜ್ ಮಾಡ್ಕೋಬೇಕು. ಓಕೆನಾ? ಹೇಗೆ ರೋಸ್ಟರ್ ಫಾರ್ಮಾಗಿ ಮಾಡ್ಕೊಳ್ಳೋದು ಅಂದರೆ, ಇಲ್ಲಿ ನಮಗೆ ಸೆಟಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಈಕ್ವಲ್ 4y - 3 ಅಂತೇಳಿ. ಅಂದರೆ ಎಕ್ಸ್ ಮತ್ತು ವೈಗೆ ಇರೋಂಥ ರಿಲೇಷನ್. ಓಕೆನಾ? ಎಕ್ಸ್ ಮತ್ತು ವೈಗೆ ಇರೋಂಥ ರಿಲೇಷನ್ನ ಕೊಟ್ಟಿದ್ದಾರೆ. ಎಕ್ಸ್ ಬಿಲಾಂಗ್ಸ್ ಟು ಎ, ನಾವು ತೊಗೊಳ್ಳೋವಂಥ ಎಕ್ಸ್ ಎಲಿಮೆಂಟ್ಸ್ ಯಾವುದ್ರಲ್ಲಿರಬೇಕು? ಎ ಅಲ್ಲಿರಬೇಕು. ದೆನ್ ವೈ ಬಿಲಾಂಗ್ಸ್ ಟು ಬಿ, ವೈ ಬರೋವಂಥ ಆನ್ಸರ್ ಏನಾಗಿರುತ್ತಲ್ಲ ವೈ, ಅದು ಯಾವುದಿರಬೇಕು? ಬಿ ಸೆಟ್ಟಲ್ಲಿ ಇರಬೇಕು. ಓಕೆನಾ? ಈ ಥರ ಇದ್ದರೆ ಮಾತ್ರ ನಾವು ಅದನ್ನು ಏನಂತ ಕರಿತೀವಿ? ರಿಲೇಷನ್ ಅಂತೇಳಿ. ಹಿಯರ್ 5, 2 ಹೆಂಗೆ ಬಂತು? ಯಾಕೆ ನಾವು 5ನೇ ತೊಗೊಂಡ್ವಿ ಅಲ್ವಾ? 2 ತೊಗೋಬೋದಿತ್ತಲ್ವಾ? 2 ಎ ಸೆಟ್ಟಲ್ಲಿ 2ನೂ ಇದೆ. ಓಕೆನಾ? ಸಾರಿ, 2ನೂ ಇದೆ, 5ನೂ ಇದೆ, 7, 8 ಎಲ್ಲ ಇದೆ. ಬಟ್ ಆದರೂ ನಾವು 2 ತೊಗೊಂಡಿಲ್ಲ, 5 ತೊಗೊಂಡ್ವಿ. ಯಾಕೆ ಅಂದರೆ ನಾವು ತೊಗೊಳ್ಳೋ ಅಂಥ ಎಲಿಮೆಂಟ್ ಏನಾಗಬೇಕು? ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಓಕೆನಾ? ಹಿಯರ್ this set builder form, right? R is equal to x, y such that x is equal to 4y - 3. ಓಕೆನಾ? ಸೆಟ್ ಎ ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ? ಎ ಸೆಟ್ಟಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ? 2, 5, 7, 8, 9, 10, 13 ಅಲ್ವಾ? ಸೆಟ್ ಎ ಅಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ? 2, 5, 7, 8, 9, 10, 13. ಓಕೆನಾ? ದಿಸ್ ಈಸ್ ಸೆಟ್ ಎ. ದೆನ್ ಸೆಟ್ ಬಿ ಅಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ? 1, 2, 3, 4, 5. 1, 2, 3, 4, 5 ಅಲ್ವಾ? ಇಲ್ಲಿ ಏನು ಕೊಟ್ಟಿದ್ದಾರೆ? ಸೆಟ್ ಎ ಅಲ್ಲಿ ದಿಸ್ ಎಲಿಮೆಂಟ್ಸ್ ಇದೆ ಮತ್ತು ಸೆಟ್ ಬಿ ಅಲ್ಲಿ ಈ ಎಲಿಮೆಂಟ್ಸ್ ಇದೆ. ಹಾಗಾದರೆ ರೋಸ್ಟರ್ ಫಾರ್ಮ್ ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಿದ್ದಾರೆ. ನಾವು ಫಸ್ಟ್ ಏನು ಮಾಡಬೇಕು? ರೋಸ್ಟರ್ ಫಾರ್ಮ್ನ ರೆಡಿ ಮಾಡ್ಕೋಬೇಕು. ಓಕೆನಾ? ರೋಸ್ಟರ್ ಫಾರ್ಮ್ ಹೆಂಗೆ ಮಾಡ್ಕೊಳ್ಳೋದು? ಫಸ್ಟು ಎಕ್ಸ್ಗೆ ನಾವು 2 ತೊಗೋತೀವಿ. ಓಕೆನಾ? ಏನಾಗುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 4y - 3 ಇದೆ. ಎಕ್ಸ್ಗೆ ನಾವು 2 ತೊಗೋತೀವಿ. ದೆನ್ 4y - 3. y ಈ ಕಡೆ ಆದರೆ ಏನಾಗುತ್ತೆ? 2 + 3. ದಿಸ್ ಈಸ್ ಈಕ್ವಲ್ 4y. ದೆನ್ 2 + 3 ಈಸ್ 5. 4 ಈ ಕಡೆ ಬಂದರೆ ಏನಾಗುತ್ತೆ? ಈಕ್ವಲ್ ಇದೆ, 4 ಈಕ್ವಲ್ ಇದೆ ಈ ಕಡೆ ಬಂದರೆ ಡಿವೈಡೆಡ್ ಬೈ 4 ಆಗುತ್ತೆ. ದೆನ್ y ಈಸ್ ಈಕ್ವಲ್ ಟು 5/4. ಓಕೆ, ಇಲ್ಲಿ ನಮಗೆ ಏನು ಹೇಳಿದೆ? ಎಕ್ಸ್ ಬಿಲಾಂಗ್ಸ್ ಟು ಎ ಆಗಬೇಕು, ದೆನ್ ವೈ ಬಿಲಾಂಗ್ಸ್ ಟು ಬಿ ಆಗಬೇಕು. ಹಾಗಾದರೆ ವೈ ಏನಿದೆ? 5/4. ಇಟ್ ಈಸ್ ಬಿಲಾಂಗ್ಸ್ ಟು ಬಿ? ನೋ ಅಲ್ವಾ? 5/4 ನಮ್ಮ ಬಿ ಸೆಟ್ಟಲ್ಲಿ ಇಲ್ಲ. ಸೊ ಹಾಗಾಗಿ ಏನಾಗಲ್ಲ, ಈ 2ನ ಎಕ್ಸ್ ಎಲಿಮೆಂಟ್ ಅಂತೇಳಿ ತೊಗೊಳೋದಕ್ಕೆ ಬರಲ್ಲ. ಸೊ ಇದು ಆರ್ಡರ್ ಪೇರ್ ಏನಾಗುತ್ತೆ? 2, 5/4 ಏನಾಗಲ್ಲ? ಆರ್ಡರ್ ಪೇರ್ ಆಗಲ್ಲ. ಇವೆರಡಕ್ಕೂ ಇರೋ ರಿಲೇಷನ್ನು ಇಲ್ಲಿ ಈ ಈಕ್ವೇಷನ್ಗೆ ಸ್ಯಾಟಿಸ್ಫೈ ಆಗಲ್ಲ. ಸೊ ನಾವು 2ನ ತೊಗೊಳೋದಕ್ಕೆ ಬರಲ್ಲ. ದೆನ್ ನೆಕ್ಸ್ಟ್ ಏನಿದೆ? 2 ಬರಲಿಲ್ಲ. ದೆನ್ 5 ತೊಗೊಳ್ಳೋಣ. ಓಕೆನಾ? 5 ಏನಾಗುತ್ತೆ? ಎಕ್ಸ್ ಈಸ್ ಈಕ್ವಲ್ ಟು 4y - 3. ದೆನ್ ಎಕ್ಸ್ ಪ್ಲೇಸ್ಗೆ ನಾವೇನು ಹಾಕೋಣ? 5 ಈಸ್ ಈಕ್ವಲ್ ಟು 4y - 3. ದೆನ್ 3 ಕಡೆ ಬಂದರೆ ಏನಾಗುತ್ತೆ? 5 + 3. ದಿಸ್ ಈಸ್ ಈಕ್ವಲ್ ಟು 4y. 5 + 3 ಈಸ್ ವಾಟ್? 8 ಅಲ್ವಾ? 8 ಈಸ್ ಈಕ್ವಲ್ ಟು 4y. 4 ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ 4 ಆಗುತ್ತೆ. ಬಿಕಾಸ್ y ಮತ್ತು 4 ಮಧ್ಯೆ ಏನಿದೆ?
ಮಲ್ಟಿಪ್ಲಿಕೇಶನ್ ಇದೆ. ಸೊ ಈಕ್ವಲ್ ಇದೆ, ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ. ಸೊ 8/4 ಇಸ್ ಈಕ್ವಲ್ ಟು ವೈ. 4 1s 4 2s, ಸೊ y ಇಸ್ ಈಕ್ವಲ್ ಟು 2. ಓಕೆನಾ. 2 ಈಸ್ ಬಿಲಾಂಗ್ಸ್ ಟು ಬಿ. ಎಸ್, 2 ಎಲ್ಲಿದೆ, ಬಿ ಎಲ್ಲಿದೆ. ಹಾಗಾಗಿ ಈ ಆರ್ಡರ್ ಪೇರ್ನ ನಾವು ತಗೋಬೋದು. ಏನು 5, 2. ದೆನ್ ನೆಕ್ಸ್ಟು ಒಂದು ಆರ್ಡರ್ ಪೇರ್ ಆಯಿತು 5, 2. ದೆನ್ 7. x is equal to 4y minus 3. ದೆನ್ ಎಕ್ಸ್ ವ್ಯಾಲ್ಯೂ ನಾವೇನು ತಗೊಳ್ಳೋಣ, 7 ತಗೊಳ್ಳೋಣ. 7 is equal to 4y minus 3. ದೆನ್ 3 ಈಕ್ವಲ್ ಇದೆ, ಈ ಕಡೆ ಬಂದರೆ ಏನಾಗುತ್ತೆ, -3 + 3 ಆಗುತ್ತೆ. ಸೊ 7 + 3 is equal to 4y. 7 + 3 is 10. ದಿಸ್ ಈಸ್ ಈಕ್ವಲ್ 4y. 4 ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 4 ಆಗುತ್ತೆ. ಬಿಕಾಸ್ y ಮತ್ತು 4 ಮಾಡಿದೆ ಏನಿದೆ, ಮಲ್ಟಿಪ್ಲಿಕೇಶನ್ ಇದೆ. ದೆನ್ 10 ಡಿವೈಡೆಡ್ ಬೈ 4, ದಿಸ್ ಈಸ್ ಈಕ್ವಲ್ ಟು y. 2 2s 2 5s, 5/2 ಇಸ್ ಈಕ್ವಲ್ ಟು y. ಓಕೆನಾ. y ಏನಾಗಿದೆ 5/2. ದೆನ್ x is what, 7. y is what, 5/2. Here 5/2 is belongs to b. ನೋ ಅಲ್ವಾ. 5/2 ನಮಗೆ ಬಿ ಯಲ್ಲಿ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡೋಕ್ಕಾಗಲ್ಲ, ಈ ಆರ್ಡರ್ ಪೇರ್ನು ಕೂಡ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ದೆನ್ ವಿ ಹ್ಯಾವ್ ಟು ಟೇಕ್ ನೆಕ್ಸ್ಟ್ ಆರ್ಡರ್ ಪೇರ್ ತಗೋಬೇಕು. ನೆಕ್ಸ್ಟು ನಾವು ಎಕ್ಸ್ನ 8 ಅಂತೇಳಿ ತಗೊಳ್ಳೋಣ. ಏನಾಗುತ್ತೆ, 8 ತೊಗೊಂಡ್ರೆ ಬರುತ್ತಾ, 8 is equal to 4y minus 3. ದೆನ್ 3 ಕಡೆ ಬಂದರೆ 8 + 3 is equal to 4y. 8 + 3 is 12 is equal to 4y. 4 1s 4 3s, so 3 is equal to y. Right, 3 is equal to y. y ವ್ಯಾಲ್ಯೂ ಏನಾಯಿತು, 3 ಆಯಿತು. 3 is in b. yes, 3 is in b. ಹಾಗಾದರೆ 3 ಬಿಲಾಂಗ್ಸ್ ಟು ಬಿ ಆಗುತ್ತೆ, y is ಬಿಲಾಂಗ್ಸ್ ಟು ಬಿ. ಸೊ ಈ ಆರ್ಡರ್ ಪೇರ್ನ ಕನ್ಸಿಡರ್ ಮಾಡ್ಬೋದು. ಏನಾಗುತ್ತೆ 8, 3 ಅಲ್ವಾ. ಇದೇ ಥರನೇ ಕಂಟಿನ್ಯೂ ಮಾಡಿದ್ರೆ ನಮಗೆ ಈಗ ನಾವು ರೋಸ್ಟರ್ ಫಾರ್ಮ್ ಅಥವಾ ರಿಲೇಷನಲ್ಲಿ ಏನು ನೋಡಿದ್ವಿ, ಎರಡು ಸೆಟ್ ಇರುತ್ತೆ. ನಾವು ನೆಕ್ಸ್ಟು ಬಿಲ್ಡರ್ ಫಾರ್ಮ್ನ ರೋಸ್ಟರ್ ಫಾರ್ಮ್ ಆಗಿ ಹೇಗೆ ಬರ್ಕೊಳ್ಳೋದು ಅಂತೇಳಿ ನೋಡಿದ್ವಿ. ಹಿಯರ್ ಎ ಏನಿದೆ, ಸೆಟ್ 2 5 7 8 9 10 13 ಇದೆ ಅಲ್ವಾ. ದೀಸ್ ಆರ್ ದಿ ಎಕ್ಸ್ ವ್ಯಾಲ್ಯೂಸ್ ಅಲ್ವಾ. ನಾವು ಇದನ್ನು ಡೊಮೈನ್ ಅಂತೇಳಿ ಕೊಡ್ತೀವಿ. ನಾವು ಇನ್ಪುಟ್ ಏನು ಕೊಡ್ತೀವಲ್ಲ ಅವನ್ನ ಡೊಮೈನ್ ಅಂತೇಳಿ ಕರಿತೀವಿ. ದೆನ್ ಇದನ್ನು ನಾವು ರೇಂಜ್ ಅಂತೇಳಿ ಕರಿತೀವಿ. ಓಕೆನಾ. ಡೆಫಿನೇಷನ್ ನೋಡೋಣ. ಡೆಫಿನೇಷನ್ ಏನಿದೆ, ಡೊಮೈನ್ ಅಂದರೆ ಸಿ ದಿ ಸೆಟ್ ಆಫ್ ಆಲ್ ಇನ್ಪುಟ್ಸ್ ಆರ್ ಎಕ್ಸ್ ವ್ಯಾಲ್ಯೂಸ್, ನಾವು ಅದನ್ನು ಡೊಮೈನ್ ಅಂತೇಳಿ ಕರಿತೀವಿ. ಓಕೆನಾ. ನೆಕ್ಸ್ಟು ರೇಂಜ್ ಅಂದರೆ ದಿ ಸೆಟ್ ಆಫ್ ಆಲ್ ಔಟ್ಪುಟ್ಸ್, ಅಂದರೆ ಎಕ್ಸ್ ಇನ್ಪುಟ್ಸು, ಎಕ್ಸ್ ವ್ಯಾಲ್ಯೂಸ್ನ ನಾವೇನು ಮಾಡ್ತಾ ಹೋಗ್ತೀವಿ, ಇಕ್ವೇಷನ್ಗೆ ಕೊಡ್ತಾ ಹೋಗ್ತೀವಿ ಅಲ್ವಾ. ಎಕ್ಸ್ನ 2 5 7 ಅಂತೇಳಿ ನಾವು ಇನ್ಪುಟ್ ಮಾಡ್ತಾ ಇರ್ತೀವಿ ಅಲ್ವಾ. ಏನು ಎಕ್ಸ್ ವ್ಯಾಲ್ಯೂಸ್ನ ಕೊಡ್ತಾ ಇರ್ತೀವಿ 2 5 7 8 ಅಂತೇಳಿ. ಇನ್ಪುಟ್ನ ನಾವು ಏನು ಕೊಡ್ತೀವಲ್ಲ ಇದನ್ನು ನಾವು ಡೊಮೈನ್ ಅಂತೇಳಿ ಕರಿತೀವಿ. ದೆನ್ ನಮಗೆ ಔಟ್ಪುಟ್ ಏನು ಬರುತ್ತಲ್ವಾ, ಸೊ y ಬಿಲಾಂಗ್ಸ್ ಟು ಬಿ ಅಲ್ವಾ. ನಮಗೆ ಬರೋಂಥ ಆನ್ಸರ್ ಎಲ್ಲಿರಬೇಕು, ಬಿ ಎಲ್ಲ ಇರಬೇಕು. ಇದನ್ನು ನಾವು ಔಟ್ಪುಟ್ ಅಂತ ಕರಿತೀವಿ ಅಲ್ವಾ. ಸೊ ಔಟ್ಪುಟ್ನ ನಾವು ಔಟ್ಪುಟ್ ಅಥವಾ y ವ್ಯಾಲ್ಯೂಸ್ನ ನಾವೇನಂತ ಕರಿತೀವಿ, ರೇಂಜ್ ಅಂತೇಳಿ ಕರಿತೀವಿ. ಓಕೆನಾ. ದೆನ್ ಓಕೆ, ಎಕ್ಸಾಂಪಲ್ ಇಲ್ಲಿದೆ ಅಲ್ವಾ. ಇದು ಏನು, ರಿಲೇಷನ್ನು -3 1. ಇದು ಯಾವ ಫಾರ್ಮಲ್ಲಿರುತ್ತೆ, ಎಕ್ಸ್, y ಫಾರ್ಮಲ್ಲಿ ಇರುತ್ತೆ ಅಲ್ವಾ. ಸೊ ದೀಸ್ ಆರ್ ದಿ ಎಕ್ಸ್ ವ್ಯಾಲ್ಯೂಸ್ ಆ್ಯಂಡ್ ದೀಸ್ ಆರ್ ದಿ y ವ್ಯಾಲ್ಯೂಸ್. ಸೊ ಎಕ್ಸ್ ವ್ಯಾಲ್ಯೂಸ್ ಏನಿದೆ -3 0 2 ಆ್ಯಂಡ್ y ವ್ಯಾಲ್ಯೂಸ್ ಏನಿದೆ 1 2 4 ಅಲ್ವಾ. ಸೊ ಇದನ್ನು ನಾವು ಡೊಮೈನ್ ಅಂತ ಕರಿತೀವಿ, ಇದನ್ನು ನಾವು ರೇಂಜ್ ಅಂತೇಳಿ ಕರಿತೀವಿ. ಓಕೆನಾ. ಎಕ್ಸ್ ವ್ಯಾಲ್ಯೂಸ್ ಅಥವಾ ಇನ್ಪುಟ್ ವ್ಯಾಲ್ಯೂಸ್. ಓಕೆನಾ. ಇನ್ಪುಟ್ ಕೊಡೋದನ್ನು ನಾವು ಡೊಮೈನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಓಕೆ, ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲಲ್ಲಿ ಏನಿದೆ, ಹಿಯರ್ ಡೊಮೈನ್ ಅಂದರೆ ನಾನು ಹೇಳಿದೆ ಎಕ್ಸ್ ವ್ಯಾಲ್ಯೂಸ್, ನಾವು ಇನ್ಪುಟ್ ಏನು ಕೊಡ್ತೀವೋ ಅದು ಅಂತ ಹೇಳ್ಬಿಟ್ಟು. ಸೊ ಇಲ್ಲೇನಿದೆ ಎಕ್ಸ್ ವ್ಯಾಲ್ಯೂಸು 1 2 3 4 5 6 7 ಸೊ ಆನ್, ಎಲ್ಲಿವರೆಗೂ ಅಪ್ ಟು ಇನ್ಫಿನಿಟಿ. ಇಲ್ಲಿವರೆಗೂ ಅಂತ ಇಲ್ಲ ಅಲ್ವಾ, ಅಪ್ ಟು ಎಲ್ಲಿದೆ ಇನ್ಫಿನಿಟಿವರೆಗೂ ನಾವು ಡೊಮೈನ್ ವ್ಯಾಲ್ಯೂಸ್ ಏನು ಮಾಡ್ತೀವಿ, ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಈ ಕಡೆ ಏನಿದೆ -ಇನ್ಫಿನಿಟಿವರೆಗೂ, ಇದು ಪ್ಲಸ್ ವ್ಯಾಲ್ಯೂಸ್ ಅಲ್ವಾ, ಎಕ್ಸ್ನ ಪ್ಲಸ್ ವ್ಯಾಲ್ಯೂಸು, ಇದು ಎಕ್ಸ್ನ ಮೈನಸ್ ವ್ಯಾಲ್ಯೂಸು. ಸೊ ಎಕ್ಸ್ನ ಪಾಸಿಟಿವ್ ವ್ಯಾಲ್ಯೂಸ್ಗೆ ನಾವು ಎಕ್ಸ್ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತೀವಿ ಅಪ್ ಟು ಇನ್ಫಿನಿಟಿ ಅಲ್ವಾ, ಅಪ್ ಟು ಇನ್ಫಿನಿಟಿ. ಆ್ಯಂಡ್ ಇಲ್ಲಿ ಅಪ್ ಟು -ಇನ್ಫಿನಿಟಿ. ಸೊ ಡೊಮೈನ್ ಏನಾಗುತ್ತೆ, -ಇನ್ಫಿನಿಟಿ ಟು ಇನ್ಫಿನಿಟಿ ಇಸ್ ದಿ ಡೊಮೈನ್. ದೆನ್ ರೇಂಜ್ ಅಂದರೆ ಏನು ಅಂತ ಹೇಳಿದ್ರೆ y ವ್ಯಾಲ್ಯೂಸ್. y ವ್ಯಾಲ್ಯೂಸ್ ಯಾವುದು, ಇಲ್ಲಿದೆ ಅಲ್ವಾ, ದೀಸ್ ಆರ್ ದಿ y ವ್ಯಾಲ್ಯೂಸ್
1 2 3 4 ಅಲ್ವಾ. 4 ಇಸ್ ದಿ ರೇಂಜ್. 4ವರೆಗೂ ನಾವು ವ್ಯಾಲ್ಯೂಸ್ ಕೊಡ್ತಾ ಹೋಗಿದ್ದೀವಿ, ಹಾಗಾಗಿ ರೇಂಜ್ ಏನು ಬಂದಿದೆ ನಮಗೆ 4 ಬಂದಿದೆ. ಓಕೆನಾ. ಇನ್ಪುಟ್ ಏನಿದೆ, ಔಟ್ಪುಟ್ ಏನಿದೆ 4 ವೈ ವ್ಯಾಲ್ಯೂ. ನೆಕ್ಸ್ಟ್ ಇಲ್ಲೂ ಕೂಡ ನೋಡಿ, ಇಲ್ಲೇನಿದೆ ಡೊಮೈನು ಎಕ್ಸ್ ವ್ಯಾಲ್ಯೂಸ್ ಅಂತ ನಾವು ಆಲ್ರೆಡಿ ಹೇಳಿದೆ. ಸೊ ಎಕ್ಸ್ ವ್ಯಾಲ್ಯೂಸ್ ಏನಿದೆ 1 2 3 4 5 ಅಲ್ವಾ. ಈ ಕಡೆ ಹೋದರೆ ಪ್ಲಸ್ ಎಕ್ಸ್ ವ್ಯಾಲ್ಯೂಸು, ಈ ಕಡೆ ಹೋದರೆ ಮೈನಸ್ ಎಕ್ಸ್ ವ್ಯಾಲ್ಯೂಸು. ಸೊ ಈ ಕಡೆ ಬಂದರೆ ಏನಿದೆ -5 ಅಲ್ವಾ. ಸೊ ಎಕ್ಸ್ ವ್ಯಾಲ್ಯೂ ಏನಾಯಿತು -5 ಅಂದರೆ ಡೊಮೈನ್ ಏನಾಗುತ್ತೆ -5 ಆಗುತ್ತೆ. ನೆಕ್ಸ್ಟು ರೇಂಜ್ ಎಲ್ಲಿದೆ, ವೈ ವ್ಯಾಲ್ಯೂಸ್ ಎಲ್ಲಿವರೆಗೂ ಇದೆ ಅಪ್ ಟು ಕೆಳಗಡೆ ಬಂದರೆ ಏನು -∞, ಮೇಲೆ ಹೋದರೆ +∞ ಅಲ್ವಾ. ಸೊ ರೇಂಜ್ ಏನಿದೆ -∞ ಟು +∞, ಇದನ್ನು ನಾವು ರೇಂಜ್ ಅಂತೇಳಿ ಕರಿತೀವಿ. ದೆನ್ ಇಲ್ಲಿ ನೋಡಿ ಕರ್ವ್ ಇದೆ ಅಲ್ವಾ. ಸೊ ಕರ್ವ್ ಇದ್ದಾಗ ನಾವೇನು ಮಾಡ್ಬೋದು, ಓಕೆ ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಅಲ್ವಾ, ಎಕ್ಸ್ ವ್ಯಾಲ್ಯೂಸ್ ನಾವು ಕೊಡ್ತಾ ಹೋಗ್ತಿದ್ವಿ. ಓಕೆನಾ. ಎಕ್ಸ್ ಇಲ್ಲಿ ಏನಿದೆ 1 2 3 ಅಲ್ವಾ. ನೆಕ್ಸ್ಟ್ ಇಲ್ಲಿ ಬಂದಾಗ 3 ಪಾಯಿಂಟ್ ಸಮಥಿಂಗ್, ಇಲ್ಲಿ ಬಂದಾಗ 3 ಪಾಯಿಂಟ್ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ಏನಾಗಿದೆ ಜಾಸ್ತಿ ಆಗಿದೆ. ನೆಕ್ಸ್ಟ್ ಹೋದಾಗ ಜಾಸ್ತಿ ಆಗಿದೆ. ಇಲ್ಲಿ ಎಕ್ಸಾಕ್ಟ್ 4 ಇದೆ. ಇಲ್ಲೂ ಕೂಡ ಅಷ್ಟೇ ಅಲ್ವಾ, ರೈಸ್ ಆಗ್ತಾ ಹೋಗ್ತಿದೆ. ಅಂದರೆ ಎಕ್ಸ್ ವ್ಯಾಲ್ಯೂಸ್ನ ನಾವು ಪಾಯಿಂಟ್ ಸಮಥಿಂಗಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಅಪ್ ಟು ಇಲ್ಲಿವರೆಗೂ ರೈಸ್ ಆಗ್ತಾನೇ ಇದೆ ಅಲ್ವಾ, ರೈಸ್ ಆಗ್ತಾ ಹೋಗ್ತಾನೆ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಇಲ್ಲಿ +∞ ಟು ಇಲ್ಲಿ -∞ ಅಲ್ವಾ. ಹಾಗಾದರೆ ಡೊಮೈನ್ ಏನಾಗುತ್ತೆ -∞ ಟು +∞ ಆಗುತ್ತೆ. ನೆಕ್ಸ್ಟು ವೈ ವ್ಯಾಲ್ಯೂ ಎಲ್ಲಿಗಿದೆ, ರೇಂಜು ಇಲ್ಲಿಗಿದೆ ಅಲ್ವಾ, ಇದು ರೇಂಜ್ ಅಲ್ವಾ. ಎಲ್ಲಿದೆ 1 2 3 4 5 6 ಅಲ್ವಾ ರೇಂಜು. ಅಂದರೆ ಏನಾಗುತ್ತೆ ಪ್ಲಸ್ ವ್ಯಾಲ್ಯೂಸು ವೈ ವ್ಯಾಲ್ಯೂಸು, ಕೆಳಗಡೆ ಬಂದರೆ ಏನು -y ವ್ಯಾಲ್ಯೂಸು. ಸೊ -6 ಅಲ್ವಾ, -6 ಇದೆ. ಅಪ್ ಟು ವೇರ್ ಎಲ್ಲಿವರೆಗೂ ಹೋಗ್ತಾ ಇದೆ, ಇದು ಇನ್ಫಿನಿಟಿವರೆಗೂ ಹೋಗ್ತಾನೆ ಇದೆ ಅಲ್ವಾ. ಎಲ್ಲಿವರೆಗೂ ಹೋಗ್ತಾ ಇದೆ, ಇನ್ಫಿನಿಟಿವರೆಗೂ ಹೋಗ್ತಾನೆ ಇದೆ. ಸೊ ಇಲ್ಲಿಗೇನಾಗುತ್ತೆ ಇನ್ಫಿನಿಟಿ ಆಗುತ್ತೆ. -6 ಟು ∞ ಇಸ್ ದಿ ರೇಂಜ್. ದೆನ್ ಓಕೆ, ಟೈಪ್ಸ್ ಆಫ್ ರಿಲೇಷನ್ಸಲ್ಲಿ ಎಷ್ಟು ಟೈಪ್ಸ್ ಇದೆ, ಆ್ಯಕ್ಚುಲಿ here 7 types. One is universal, identity, symmetric, inverse, reflexive, transitive and equivalence. Okay na. Here 7 types of relation, but ನಾವು major relations ನೋಡೋಣ. ಯಾವ್ದು reflexive, transitive, symmetric and equivalence. Okay, relations. First is if every element of A, set A ಅಂದರೆ ಸೆಟ್ ಎ ಅಲ್ಲಿರೋವಂಥ ಎಲಿಮೆಂಟ್ಸು ಸೆಟ್ ಎ ಜೊತೆಗೇ ಏನಾಗಬೇಕು, ಮ್ಯಾಪಿಂಗ್ ಆಗಬೇಕು. ಓಕೆನಾ. ಎಲಿಮೆಂಟ್ಸ್ ಆಫ್ ಸೆಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ಏನು ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದರೆ ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಈಸ್ ಮ್ಯಾಪ್ಸ್ ಟು ಇಟ್ ಸೆಲ್ಫ್. ಓಕೆನಾ. ಸೆಟ್ ಆಫ್ ಎ ಮ್ಯಾಪ್ಸ್ ಟು ಇಟ್ ಸೆಲ್ಫ್. ಹಾಗಿದ್ರೆ ನಾವೇನಂತ ಕರಿತೀವಿ, ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಕರಿತೀವಿ. ಹಿಯರ್ ಎ ಬಿಲಾಂಗ್ಸ್ ಟು ಎ ಆ್ಯಂಡ್ ಎ ಆಲ್ಸೋ ಬಿಲಾಂಗ್ಸ್ ಟು ಎ. ಹಿಯರ್ ಎಕ್ಸಾಂಪಲ್ ನೋಡೋಣ. ಎ ಈಸ್ ಈಕ್ವಲ್ ಟು 1 2 3 4 ಇತ್ತು ಅಂದರೆ ರಿಲೇಷನ್ ಏನಾಗಿರಬೇಕು, 1 1 2 2 3 3 ಆ್ಯಂಡ್ 4 4. ಓಕೆನಾ. ಅಂದರೆ 4 4. ದೆನ್ ಹಿಯರ್ ಎ ಕ್ರಾಸ್ ಎ ಅಂದರೆ ಎ ಮ್ಯಾಪಿಂಗ್ ಟು ಎ ಅಂದರೆ ಎ ಜೊತೆಗೇ ಮ್ಯಾಪ್ ಆಗಿದ್ದರೆ ಆ ಥರ ರಿಲೇಷನ್ಸ್ನ ನಾವೇನಂತ ಕರಿತೀವಿ, ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಕರಿತೀವಿ. ದೆನ್ ಟ್ರಾನ್ಸಿಟಿವ್ ರಿಲೇಷನ್. ಸೆಟ್ ಎ ಇಸ್ ಟ್ರಾನ್ಸಿಟಿವ್ ಇಫ್ ಏನಾಗಿರಬೇಕು, ಎ ಬಿ ಬಿಲಾಂಗ್ಸ್ ಟು ಆರ್, ಬಿ ಸಿ ಬಿಲಾಂಗ್ಸ್ ಟು ಆರ್, ದೆನ್ ಆಲ್ಸೋ ಎ ಸಿ ಬಿಲಾಂಗ್ಸ್ ಟು ಆರ್. ಹಿಯರ್ ಎ ಬಿ ಬಿಲಾಂಗ್ಸ್ ಟು ಆರ್, ಬಿ ಸಿ ಬಿಲಾಂಗ್ಸ್ ಟು ಆರ್, ದೆನ್ ಎ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಈ ಥರ ಇದ್ದರೆ ನಾವೇನಂತ ಕರಿತೀವಿ, ಟ್ರಾನ್ಸಿಟಿವ್ ರಿಲೇಷನ್ ಅಂತೇಳಿ ಕರಿತೀವಿ. ಹಾಗಂದರೆ ಹಿಯರ್ ಎ ಏನಿದೆ 1 2 3 4 ಇದೆ. ಹಾಗಾದರೆ ರಿಲೇಷನ್ ಯಾವ ಥರ ಇರಬೇಕು, 1 1 2 2 3 3 4 4 ವಾಟ್ ಎವರ್ ದ ರಿಲೇಷನ್. ಬಟ್ ಏನಾಗಬೇಕು, ಇಲ್ಲಿ ಕೊಟ್ಟಿರೋಂಥ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ನಾವೇನಂತ ಕರಿತೀವಿ, ಅದನ್ನು ಟ್ರಾನ್ಸಿಟಿವ್ ರಿಲೇಷನ್. ಫಾರ್ ಎಕ್ಸಾಂಪಲ್ ಏನಿದೆ, ಎ ಬಿ ಬಿಲಾಂಗ್ಸ್ ಟು ಆರ್ ಅಂತ ಇದೆ ಅಲ್ವಾ. ಸೊ ನಾವು 1 2 ಅಂತೇಳಿ ತೊಗೊಳ್ಳೋಣ. 1 2 ಇಸ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಆಲ್ಸೋ 2 ಸಿ ಬಿಲಾಂಗ್ಸ್ ಟು ಆರ್.
this implies 1 comma 3 is also belongs to R. ಓಕೆನಾ. ನಾವು ಎನ 1 ಅಂತ ತೊಗೊಂಡು ಬಿನ 2 ಅಂತ ತೊಗೊಂಡು ಸಿನ 3 ಅಂತ ತೊಗೊಂಡ್ರೆ ಏನಾಗುತ್ತೆ 1 comma 2 belongs to R, 2 comma 3 belongs to R and also 1 comma 3 belongs to R. ಇದು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂದರೆ this relation is known as transitive relation. Then symmetric relation. Okay, what is symmetric relation? A relation R on the set A ಏನಾಗಬೇಕು set to be symmetric. A comma B belongs to R and also B comma A belongs to R. Here ಇಲ್ಲಿ ಎಕ್ಸಾಂಪಲ್ ಏನಿದೆ 1 comma 2 belongs to R ಆಗಿದೆ ಅಲ್ವಾ. ಸೊ 1 comma 2 belongs to R and also 2 comma 1 belongs to R ಅಲ್ವಾ. ಸೊ ನಾವು 1ನ ಎ ಅಂತ ತೊಗೊಂಡು 2ನ ಬಿ ಅಂತ ತೊಗೊಂಡ್ರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆಲ್ಸೋ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಈ ಥರ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ ಸಿಮೆಟ್ರಿಕ್. ದೆನ್ ಈಕ್ವಿವೆಲೆನ್ಸ್ ರಿಲೇಷನ್. ಎ ರಿಲೇಷನ್ ಈಸ್ ಸೆಡ್ ಟು ಬಿ ಈಕ್ವಿವೆಲೆನ್ಸ್ ದೆನ್ ಇಫ್ ಆ್ಯಂಡ್ ಓನ್ಲಿ ಇಫ್ ಇಟ್ ಈಸ್ ಸಿಮೆಟ್ರಿಕ್, ರಿಫ್ಲೆಕ್ಸಿವ್ ಆ್ಯಂಡ್ ಆಲ್ಸೋ ಟ್ರಾನ್ಸಿಟಿವ್. ಈ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ರಿಫ್ಲೆಕ್ಸಿವ್ ಆಗಿದೆ, ಸಿಮೆಟ್ರಿಕ್ಕು ಆಗಿದೆ, ಟ್ರಾನ್ಸಿಟಿವ್ ಆಗಿದೆ ಅಂತ ಅಂದರೆ ನಾವು ಅದನ್ನು ಏನಂತ ಕರಿತೀವಿ ಈಕ್ವಿವೆಲೆನ್ಸ್ ರಿಲೇಷನ್ ಅಂತೇಳಿ ಕರಿತೀವಿ. ದೆನ್ ಓಕೆ, ಹಿಯರ್ ಪ್ರಾಬ್ಲಮ್ಸ್ ಏನು ಕೊಟ್ಟಿದ್ದಾರೆ, ಡಿಟರ್ಮೈನ್ ವೆದರ್ ಈಚ್ ಆಫ್ ದಿ ಫಾಲೋಯಿಂಗ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಹೌದೋ ಇಲ್ಲ ಅಂತೇಳಿ ತೋರಿಸಿ ಅಂತೇಳಿ ಕೇಳಿದ್ದಾರೆ. ಹಿಯರ್ ಸೆಟ್ ಎ ಏನಿದೆ 1 2 3 ಸೊ ಆನ್ ಅಪ್ ಟು 13 14ವರೆಗೂ ಇದೆ. ದೆನ್ ಡಿಫೈನ್ಡ್ ಆ್ಯಸ್ ರಿಲೇಷನ್ ಏನು ಕೊಟ್ಟಿದ್ದಾರೆ ಎಕ್ಸ್ ಕಾಮ ವೈ such that 3x minus y is equal to 0. Then ಎ ಗೊತ್ತು ಆರ್ ಗೊತ್ತು ಅಲ್ವಾ. ಇದೇನಿದು ಸೆಟ್ ಬಿಲ್ಡರ್ ಫಾರ್ಮ್. ಈಗ ನಾವೇನು ಮಾಡಬೇಕು ರೋಸ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ರೋಸ್ಟರ್ ಫಾರ್ಮ್ ಮಾಡ್ಕೊಳ್ಳೋದು ಹೇಗೆ, ಎಕ್ಸ್ ಕಾಮ ವೈ ಫಾರ್ಮಲ್ಲಿ ಇರಬೇಕು ಎಲಿಮೆಂಟ್ಸು. ಈಕ್ವೇಷನ್ ಏನು ಕೊಟ್ಟಿದ್ದಾರೆ 3x ಮೈನಸ್ ವೈ ಇಸ್ ಈಕ್ವಲ್ ಟು 0. ಫಸ್ಟು ನಾವು ಎಕ್ಸ್ನ 1 ಅಂತೇಳಿ ತೊಗೊಳ್ಳೋಣ. ಅವಾಗ ಏನಾಗುತ್ತೆ ವೈ ಆ ಕಡೆ ಹೋದರೆ ಏನಾಗುತ್ತೆ 3x ಇಸ್ ಈಕ್ವಲ್ ಟು ವೈ ಆಗುತ್ತಲ್ವ. ಮೈನಸ್ ವೈ ಈಕ್ವಲ್ ಆ ಕಡೆ ಹೋದರೆ +5 ಆಗುತ್ತೆ. ದೆನ್ ಎಕ್ಸ್ಗೆ ನಾವು ವ್ಯಾಲ್ಯೂ ಕೊಡ್ತಾ ಹೋಗೋಣ. 1 ಕೊಟ್ಟರೆ ವೈ ವ್ಯಾಲ್ಯೂ ಏನು 3, ವೈ ವ್ಯಾಲ್ಯೂ ಏನು 3 ಆಯಿತು. ಸೊ 1 ಕಾಮ 3. ದೆನ್ ಟು ಎಕ್ಸ್ ವ್ಯಾಲ್ಯೂಗೆ ನಾವು ಏನು ಕೊಡೋಣ 2 ಕೊಡೋಣ. ಏನಾಗುತ್ತೆ 2 ಕೊಟ್ಟರೆ ವೈ ವ್ಯಾಲ್ಯೂ ಇಸ್ 3 2 6. ಸೊ ವೈ ವ್ಯಾಲ್ಯೂ ಈಸ್ 6, ಎಕ್ಸ್ ವ್ಯಾಲ್ಯೂ ಏನು 2. ಆರ್ಡರ್ ಪೆನ್ ಆಯಿತು 2 ಕಾಮ 6. ಓಕೆನಾ. ಸೊ ಆನ್ ಅಪ್ ಟು ಹೀಗೆ ಕೊಡ್ತಾ ಹೋದರೆ ವ್ಯಾಲ್ಯೂಸ್ ಏನಾಗುತ್ತೆ, ಹಿಯರ್ 3 ಆಫ್ ಎಕ್ಸ್ ವ್ಯಾಲ್ಯೂಸ್ನ ನಾವು ಲಾಸ್ಟ್ ವ್ಯಾಲ್ಯೂಸ್ನ ತೊಗೊಳ್ಳೋಣ 13 ಮತ್ತು 14. 13 ತೊಗೊಂಡ್ರೆ ಏನಾಗುತ್ತೆ 13 3 39 ಅಲ್ವಾ. ಸೊ ವೈ ವ್ಯಾಲ್ಯೂ ಏನಾಯಿತು 39 ಆಯಿತು. ಎಕ್ಸ್ ಇಸ್ 13 ಆ್ಯಂಡ್ ವೈ ಈಸ್ 39. 13 ಕಾಮ 39. ಓಕೆ. ದೆನ್ ಲಾಸ್ಟ್ ಯಾವುದು 3x ಈಕ್ವಲ್ ವೈ ಅಂತ ಇದೆ ಅಲ್ವಾ. ಸೊ 3x ವ್ಯಾಲ್ಯೂನ ನಾವು 14 ಅಂತ ಕೊಟ್ಟರೆ ಏನಾಗುತ್ತೆ 14 3 ಏನು 42. ವೈ ವ್ಯಾಲ್ಯೂ ಏನಾಯಿತು 42 ಆಯಿತು. ಎಕ್ಸ್ ಇಸ್ 14 ಕಾಮ 42. ಓಕೆನಾ. ನೆಕ್ಸ್ಟು ದಿಸ್ ಈಸ್ ವಾಟ್ ರೋಸ್ಟರ್ ಫಾರ್ಮ್. ಇವಾಗ ನಾವೇನು ಮಾಡಬೇಕು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಹೌದೋ ಇಲ್ಲ ಅಂತೇಳಿ ಚೆಕ್ ಮಾಡೋಣ. ಹಾಗಾದರೆ ರಿಫ್ಲೆಕ್ಸಿವ್ ಅಂದರೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ರಿಫ್ಲೆಕ್ಸಿವ್ ಅಂದರೆ ಎ ಕಾಮ ಎ ಬಿಲಾಂಗ್ಸ್ ಟು ಏನಾಗಬೇಕು ಎ ಅಲ್ವಾ. ಎ ಬಿಲಾಂಗ್ಸ್ ಟು ಎ ಆ್ಯಂಡ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್. ಎ ಬಿಲಾಂಗ್ಸ್ ಟು ಎ ದೆನ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕಲ್ವ. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದರೆ ಅದನ್ನು ನಾವು ರಿಫ್ಲೆಕ್ಸಿವ್ ಅಂತೇಳಿ ಕರಿತೀವಿ. ಹಿಯರ್ ಎ ಏನಿದೆ 1 ಇದೆ. ಫಸ್ಟು 1 ತೊಗೊಳ್ಳೋಣ. 1 ಬಿಲಾಂಗ್ಸ್ ಟು ಎ ಆ್ಯಂಡ್ ಆಲ್ಸೋ 1 ಕಾಮ 1 ಬಿಲಾಂಗ್ಸ್ ಟು ಆರ್ ಆಗಬೇಕು. 1 ಕಾಮ 1 ಆರಲ್ಲಿದೆನಾ ಇಲ್ಲ. ಸೊ 1 ಕಾಮ 1 ಡಸಂಟ್ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ವಾಟ್ ಆರ್ ಇಸ್, ಹಾಗಾದರೆ ಏನಾಗುತ್ತೆ ಎ ಆರ್ ಅನ್ನೋ ರಿಲೇಷನ್ನು ರಿಫ್ಲೆಕ್ಸಿವ್ ಆಗೋಲ್ಲ. ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. reflexive relation. Then second one symmetric relation.
ಸಿಮೆಟ್ರಿಕ್ ಅಂದರೆ ಏನು? ಎ ಕಾಮ ಬಿ ಬಿಲಾಂಗ್ಸ್ ಟು ಎ ಆಗಿರಬೇಕು. ದೆನ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಆಲ್ಸೋ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಓಕೆನಾ? ಇದು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಅದು ಆ ರಿಲೇಷನ್ ಏನಾಗುತ್ತೆ? ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ. ಸೊ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ನಾವು 1, 2 ಅಂತಲೇ ತಗೊಳ್ಳೋಣ. 1 and 2 is belongs to A. Then 1, 2 belongs to R. 1, 2 belongs to R and also 2, 1 belongs to R ಆಗಬೇಕು ಅಲ್ವಾ? ಇಲ್ಲಿ 1, 2 R ಅಲ್ಲಿ ಇದೆನಾ? ಇಲ್ಲ. ಸೊ 1, 2 doesn't belongs to R and also 2, 1 doesn't belongs to R. Therefore R is not symmetric. Therefore R is not symmetric. ಓಕೆನಾ? ಇನ್ನು ಒಂದು ಯಾವುದಿದೆ? ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಹೌದೋ ಇಲ್ಲ ಅಂತೇಳಿ. ಟ್ರಾನ್ಸಿಟಿವ್ ಹೌದೋ ಇಲ್ಲ ಅಂತೇಳಿ ನೋಡೋಣ. ಏನಾಗುತ್ತೆ? ಈಗ 6 ಟ್ರಾನ್ಸಿಟಿವ್ ಹೌದೋ ಇಲ್ಲ ಅಂತ ಹೇಳೋಣ. ಟ್ರಾನ್ಸಿಟಿವ್ ಅಂದರೆ ಏನು? ಟ್ರಾನ್ಸಿಟಿವ್ ಅಂದರೆ ವಾಟ್? ಎ ಕಾಮ ಬಿ ಕಾಮ ಸಿ ಬಿಲಾಂಗ್ಸ್ ಟು ಎ ಬಿ ಸಿ ಎಲ್ಲಿರಬೇಕು? ಎ ಸೆಟಲ್ಲಿರಬೇಕು. ದೆನ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಆಲ್ಸೋ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್. ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಇದನ್ನು ನಾವು ಟ್ರಾನ್ಸಿಟಿವ್ ಅಂತೇಳಿ ಕರಿತೀವಿ. ಹಿಯರ್ 1, 2ನೇ ತಗೋ. 1, 2, 3 ಬಿಲಾಂಗ್ಸ್ ಟು ಎ. ಹೌದಲ್ವಾ? 1, 2, 3 ಇಸ್ ಇನ್ ಎ. ದೆನ್ 1, 2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ 2, 3 ಬಿಲಾಂಗ್ಸ್ ಟು ಆರ್. ದಿಸ್ ಈಸ್ ಇಂಪ್ಲೈಸ್ 1, 3 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗಿರಬೇಕು. ಬಟ್ ಇಲ್ಲಿ 1, 2 ಆರಲ್ಲಿ ಇದೆನಾ? ಇಲ್ಲ. 1, 2 ಡಸಂಟ್ ಬಿಲಾಂಗ್ಸ್ ಟು ಆರ್. ದೆನ್ 2, 3 ನೋ. 2, 3 ಆಲ್ಸೋ ಡಸಂಟ್ ಬಿಲಾಂಗ್ಸ್ ಟು ಆರ್. ದೆನ್ ಇಟ್ ಈಸ್ ಆಲ್ಸೋ 1, 3 ಇದೆ. ಬಟ್ 1, 2 ಇಲ್ಲ. 2, 3 ಕೂಡ ಈ ರಿಲೇಷನಲ್ಲಿ ಇಲ್ಲ. ದೇರ್ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. Therefore R is not transitive.